ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದು ಮಂಡ್ಯ ಜಿಲ್ಲೆಯಲ್ಲಿ. ಅದರ ನಿಮಿತ್ತವಾಗಿ ತಾಯಿ ಭುವನೇಶ್ವರಿಯ ಒಂದು ರಥೋತ್ಸವದ ಮೆರವಣಿಗೆ ಮೂಲತಃ ತಾಯಿ ಭುವನೇಶ್ವರಿಯ ಸ್ಥಾನವಾದ ಶಿರ್ಸಿ ಸಿದ್ದಾಪುರದಲ್ಲಿ ಪೂಜೆಗೊಂಡು ಕಾರವಾರ ಮೂಲಕ ಕಾನ್ಕೋಣಕ್ಕೆ ರಥೋತ್ಸವ ಆಗಮಿಸುವುದು. ಇದನ್ನು ಅನುವು ಮಾಡಿಕೊಟ್ಟಂಥ ನಾಡೋಜ ಮಹೇಶ್ ಜೋಶಿ ಅವರಿಗೆ ನಮ್ಮ ಎಲ್ಲ ಗೋವಾ ಕನ್ನಡಿಗರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ತಾಯಿ ಭುವನೇಶ್ವರಿಯ ಒಂದು ರಥೋತ್ಸವ ನಮ್ಮ ಗೋವಾಕ್ಕೆ ಬರುವುದು ನಿಮ್ಮೆಲ್ಲರ ಸೌಭಾಗ್ಯ. ಈ ರಥದ ಪೂಜೆ ಮಾಡಿ ತಾಯಿ ಭುವನೇಶ್ವರಿಯ ಒಂದು ಪೂಜೆ ಸಲ್ಲಿಸುವ ಮೂಲಕ ಎಲ್ಲ ಕನ್ನಡಿಗರು ಒಂದು ನಮ್ಮ ಈ ಭುವನೇಶ್ವರ ಜಾತ್ರಾ ಮಹೋತ್ಸವ ಮಾಡುವ ಮೂಲಕ ನಾವು ರಥವನ್ನು ಬೀಳುಕೊಡುವ ಮೂಲಕ ಎಲ್ಲ ಕನ್ನಡಿಗರು ತಾಯಿ ಭುವನೇಶ್ವರಿಯ ಆಶೀರ್ವಾದ ಪಡೆದು ನಾವು ಮುಂದೆ ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಥೋತ್ಸವ 30 ಜಿಲ್ಲೆಯಲ್ಲಿ ಸಂಚರಿಸಿ ಮಂಡ್ಯಕ್ಕೆ ಡಿಸೆಂಬರ್ 20, 21, 22ರಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಇರುವುದು. ಅದು 30 ಜಿಲ್ಲೆಗಳನ್ನು ಸಂಚರಿಸಿ ಅಂದು ರಥೋತ್ಸವ ಮುಕ್ತಾಯವಾಗುವುದು. ನಮ್ಮ ಕಾನ್ಕೋಣದಲ್ಲಿ ಇನ್ನೂ ನಾವು ಸ್ಥಳವನ್ನು ನಿಗದಿಪಡಿಸಿಲ್ಲ. ಶೀಘ್ರದಲ್ಲೇ ಸ್ಥಳ ಮತ್ತು ಜಾಗದ ಪೂಜೆ ಸಲ್ಲಿಸುವ ಜಾಗವನ್ನು ದೃಶ್ಯ ಮಾಧ್ಯಮದ ಮುಖಾಂತರ ಮತ್ತೆ ತಮ್ಮಲ್ಲಿ ನಾವು ಹೇಳಿಕೊಳ್ಳುತ್ತೇವೆ. ಈಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಸೊತ್ತಲ್ಲ, ಇಡೀ ಕನ್ನಡಿಗರ ಸೊತ್ತು. ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ತಾಯಿ ಭುವನೇಶ್ವರಿಯ ಆಶೀರ್ವಾದ ಪಡೆದು ಪುನೀತರಾಗಬೇಕು. ತಾಯಿ ಭುವನೇಶ್ವರಿಯ ಆಶೀರ್ವಾದ ಇದ್ದರೆ ನಾವು ಗೋವಾದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ನಾವು ಕರ್ಮಭೂಮಿ ಗೋವಾ ಆದರೂ ಜನ್ಮಭೂಮಿ ನಮ್ಮ ಕರ್ನಾಟಕ ಇರುವುದು. ಆ ಕನ್ನಡ ತಾಯಿಗೆ ನಾವು ಗೌರವ ಸಲ್ಲಿಸುವ ಮುಖಾಂತರ ಎಲ್ಲ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನಾವು ಪ್ರತಿಯೊಬ್ಬರಿಗೂ ಆಹ್ವಾನ ಕೊಡಲು ಆಗುವುದಿಲ್ಲ. ತಾವು ಈ ದೃಶ್ಯ ಮಾಧ್ಯಮದ ಮುಖಾಂತರ ತಿಳಿದುಕೊಂಡು ತಾವೆಲ್ಲರೂ ತಾಯಿ ಭುವನೇಶ್ವರಿಯ ಆಶೀರ್ವಾದ ಪಡೆಯಲು ಗೋವಾ ಕನ್ನಡಿಗರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಗೋವಾ ಕನ್ನಡ ಟಿವಿ. ಗೋವಾದಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳು, ಸುದ್ದಿ, ಜಾಹೀರಾತು ಹಾಗೂ ಕನ್ನಡಿಗರ ಯಾವುದೇ ಸಮಸ್ಯೆಗಳ ಪ್ರಸಾರಕ್ಕಾಗಿ ಸದಾ ಸಿದ್ಧ. ಗೋವಾ ಕನ್ನಡ ಟಿವಿ. ನಮ್ಮೆಲ್ಲ ಸುದ್ದಿ ಕಾರ್ಯಕ್ರಮಗಳು ಶೀಘ್ರವಾಗಿ ನಿಮ್ಮನ್ನ ತಲುಪಲು ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಈ ಕೆಳಗಿನ ದೂರವಾಣಿ